ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಹಾಗೂ ವ್ಯೂವರ್ಸ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾಕೆ ಅಂದರೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ ಮೊದಲನೇ ವ್ಲಾಗ್ ಇಷ್ಟು ಚೆನ್ನಾಗಿ ಓಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನಿಮ್ಮ ಒಂದು ರೆಸ್ಪಾನ್ಸಿಂದ ನನಗೆ ಇನ್ನೂ ಹೆಚ್ಚು ಮಾಡಬೇಕು ಅಂತ ಅನಿಸ್ತಿದೆ. ಮತ್ತು ಸಬ್ಸ್ಕ್ರೈಬರ್ಸ್ ಸಹ ಇನ್ಕ್ರೀಸ್ ಆಗಿದ್ದಾರೆ. ತುಂಬ ಖುಷಿ ಆಯಿತು ನನಗೆ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್. ಆ್ಯಂಡ್ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸ್ಯಾಟರ್ಡೇ ಎಲ್ಲಾದರೂ ಔಟಿಂಗ್ ಹೋಗೋಣ ಅಂತ ಹೀಗೆ ನಾನು ಡಿಸ್ಕಸ್ ಮಾಡ್ತಿರ್ಬೇಕಾದಾಗ ಮನೆಯಲ್ಲಿ ಸುತ್ತಮುತ್ತ ನೋಡಿದಾಗ ಈ ಸಮ್ಮರಲ್ಲಿ ಒಂದೊಳ್ಳೆ ಜಾಗಕ್ಕೆ ಹೋಗಬೇಕು ಅಂತಂದರೆ ಅದು ಹೊಗೇನಕಲ್ ಅಂತ ನಮ್ಮ ಮೈಂಡ್ಗೆ ಬಂತು. ಸೊ ಹಾಗಾಗಿ ಇವತ್ತು ಹೋಗೋಣ ಅಂಥೇಳಿ ನಾವು ಡಿಸೈಡ್ ಆಗಿದ್ದೀವಿ. ಮಾರ್ನಿಂಗ್ ಜಿಮ್ ಮುಗಿಸ್ಕೊಂಡು ಬರೋದೇ ಲೇಟ್ ಆಗೋಯ್ತು. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿದ್ದು ಲೇಟ್ ಆಯಿತು. ಬ್ರೇಕ್ಫಾಸ್ಟ್ ಅನ್ನೋದಕ್ಕಿಂತ ಇಟ್ಸ್ ಬ್ರಂಚ್ ಆಗೋಯ್ತು ನಮ್ಮದು. ಮುಗಿಸಿ ಇವಾಗ ಹೊರಟಿದ್ದೀವಿ. ತುಂಬ ಬಿಸಿಲಿದೆ, ಬೈಕಲ್ಲಂತೂ ಖಂಡಿತ ಹೋಗೋಕ್ಕಾಗಲ್ಲ, ಸುಟ್ಟೋಗ್ಬಿಡ್ತೀವಿ. 3 hour ಜರ್ನಿ ಇರೋದ್ರಿಂದ ಸೊ ನಾವು ಬೆಟರ್ ಕಾರಲ್ಲಿ ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ. ಆ್ಯಂಡ್ ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋಗಿ ಅಲ್ಲಿನ ಪ್ಲೇಸಸ್ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಹೀಗೆ ನನ್ನ ವ್ಲಾಗ್ನ ಎಂಡ್ ಮಾಡದೆ ನೋಡ್ತಾ ಇರಿ. ನಾವು ಮನೆ ಬಿಡೋಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಮತ್ತು ನಾವು ಹೊಗೇನಕಲ್ಗೆ ಹೊಸೂರು, ಅತ್ತಿಬೆಲೆ, ಡೆಂಗ್ನಿಕೋಟೆ ರೂಟ್ ಮೇಲೆ ಹೋಗೋಣ ಅಂತೇಳಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹೀಗಾಗಲೇ ನಾವು ಬ್ಯಾಂಗ್ಳೂರು ಸಿಟಿ ಏರಿಯಾ ಬಿಟ್ಟು ಹೊಸೂರು ಮೇಲೆ ಹೋಗ್ತಿದ್ದೀವಿ. ತುಂಬಾ ಬಿಸಿಲಿದ್ದರಿಂದ ನಮಗೆ ಬಾಡಿ ಡಿಹೈಡ್ರೇಟ್ ಆಗ್ತಿತ್ತು. ಹಾಗಾಗಿ ಹೈಡ್ರೇಟ್ ಮಾಡ್ಕೊಳ್ಳೋಣ, ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ಯಾವುದೇ ರೀತಿ ಬೇಕ್ರಿಗಳಿಲ್ಲ. ನಾವು ಹೊಸೂರು, ಅತ್ತಿಬೆಲೆ ಮೇಲೆ ಹೋಗೋದ್ರಿಂದ ಅಲ್ಲೆಲ್ಲ ಸುತ್ತಮುತ್ತ ಹಳ್ಳಿಗಳೇ ಇರೋದ್ರಿಂದ ನಮಗೆ ಎಳ್ನೀರಾಗಲಿ, ತಾಟಿ ನುಂಗಾಗಲಿ ಅಥವಾ ಕಬ್ಬಿನ ಜ್ಯೂಸ್ ಆಗಲಿ ತುಂಬಾ ಇತ್ತು ದಾರಿಯಲ್ಲಿ. ಇದೇ ಬೆಸ್ಟ್ ಅಲ್ವಾ ಹೈಡ್ರೇಟ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಅಲ್ಲಿ ಒಂದು ಮರದ ನೆರಳು ಕೆಳಗಡೆ ಹಾಕ್ಕೊಂಡಿದ್ರು. ತುಂಬ ತಂಪಾಗಿತ್ತು, ಸುತ್ತಮುತ್ತ ಜಾಗ ಎಲ್ಲ ಚೆನ್ನಾಗಿತ್ತು. ಸೊ ಹಾಗಾಗಿ ಒಂದು 10 ನಿಮಿಷ ಕೂತ್ಕೊಂಡು ಅಲ್ಲೇ ಎಳ್ನೀರೆಲ್ಲ ಕುಡಿದ್ಬಿಟ್ಟು ಹೋಗೋಣ ಅಂಥೇಳಿ ಎಳ್ನೀರು ಕುಡಿತಾ ಇದ್ವಿ. ನಾವಿವಾಗ ಕಾಡೊಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಈ ಫಾರೆಸ್ಟು ಹೊಸೂರು ಡಿವಿಷನ್ಗೆ ಸೇರುತ್ತೆ. ಈ ಫಾರೆಸ್ಟ್ ಒಳಗಡೆನೇ ಹೊಗೇನಕಲ್ ಫಾಲ್ಸ್ ಇರೋದು. ಇಷ್ಟೊತ್ತು ನಾವು ಬಂದಿದ್ದು ಹೊಸೂರು, ಅತ್ತಿಬೆಲೆ ಮತ್ತು ಡೆಂಗ್ನಿಕೋಟೆ ಮೇಲೆ ಬಂದ್ವಿ. ಇಲ್ಲಿಂದ ಆ್ಯಕ್ಚುಯಲ್ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ನೀವೇ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನನಗಂತೂ ಕಾಡಂದರೆ ತುಂಬಾ ಇಷ್ಟ. ಆಕಾಶಕ್ಕೂ ಭೂಮಿಗೂ ಅಲ್ಲಿರೋ ವೈಲ್ಡ್ ಲೈಫ್ಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಫಾರೆಸ್ಟ್ ಒಳಗೆ ಎಂಟರ್ ಆಗಿ ಸ್ವಲ್ಪ ಹೊತ್ತಾಗಿತ್ತು. ಅಂದರೆ ಒಂದು ಸ್ವಲ್ಪ ದೂರ ಬಂದಿದ್ವಿ. ಎಕ್ಸಾಕ್ಟಾಗಿ ಎಷ್ಟು ಕಿಲೋಮೀಟರ್ ಅಂತೆಲ್ಲ ಹೇಳಿ ನನಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ದೂರ ಬಂದಿದ್ವಿ. ಬಂದಾದಮೇಲೆ ನಮ್ಗೆ ಇಲ್ಲೊಂದು ಮೇಯ್ನ್ ಚೆಕ್ ಪೋಸ್ಟ್ ಸಿಕ್ತು. ಇದು ಮೊದಲನೇ ಚೆಕ್ ಪೋಸ್ಟು. ಇದು ಗೌರ್ಮೆಂಟೇ ಆಗಿರುತ್ತೆ. ನಾವು ಕಾಡೊಳಗಡೆ ಎಂಟರ್ ಆಗಿರೋದ್ರಿಂದ ನಾವಿಲ್ಲಿ ಸ್ವಲ್ಪ ದುಡ್ಡು ಪೇ ಮಾಡಬೇಕಾಗಿರುತ್ತೆ. ಅದು ಜಾಸ್ತಿ ಇಲ್ಲ, 50 to 100 ರೂಪಿ ಒಳಗಡೆ ಪೇ ಮಾಡಬೇಕಾಗುತ್ತೆ. ಪೇ ಮಾಡಿ ನಾವು ಇದೇ ಕಾಡಲ್ಲಿ ಕಂಟಿನ್ಯೂ ಮಾಡ್ತೀವಿ ಜರ್ನಿನ. ವಾವ್, ನೀವೇ ನೋಡಿ ಫಾರೆಸ್ಟ್ ಎಷ್ಟು ವೈಲ್ಡಾಗಿ ಕಾಣಿಸ್ತಾ ಇದೆ. ಮಧ್ಯಾಹ್ನ ಆಗಿದ್ದರಿಂದ ಯಾವುದೇ ರೀತಿ ವೈಲ್ಡ್ ಅನಿಮಲ್ ನಮಗೆ ಸೈಟ್ ಆಗಲಿಲ್ಲ. ಮೇ ಬಿ ಮಧ್ಯಾಹ್ನ ಆಗಿದ್ದರಿಂದ ಎಲ್ಲ ತಿನ್ಬಿಟ್ಟು ಮಲ್ಕೊಂಡಿದ್ವು ಅನಿಸುತ್ತೆ. ನಮಗೆ ಯಾವುದೇ ವೈಲ್ಡ್ ಅನಿಮಲ್ ಸೈಟ್ ಆಗದೆ ಇದ್ದರೂ ಕಾಡಲ್ಲಿ ನಾವು ತುಂಬಾ ಮೇಕೆಗಳಾಗಿರ್ಬೋದು, ಕಾಡಿನ ನಾಟಿ ದನಗಳು, ನಾಟಿ ಹಸುಗಳು, ಕೋತಿ ಇವೆಲ್ಲ ಸೈಟ್ ಆಗಿದೆ ನಮಗೆ. ಇದು 2ನೇ ಚೆಕ್ ಪೋಸ್ಟು. ನಾವಿಲ್ಲಿ ಯಾವುದೇ ರೀತಿ ದುಡ್ಡಾಗಲಿ ಫೈನ್ ಆಗಲಿ ಏನೂ ಕಟ್ಟೋಷ್ಟಿರೋದಿಲ್ಲ. ಬಟ್ ಆದರೆ ಇಲ್ಲಿ ಪೊಲೀಸವರು ನಾವು ಬಂದಿರೋ ವೆಹಿಕಲ್ಸ್ದು ಡಾಕ್ಯುಮೆಂಟ್ಸ್ ಕೇಳ್ತಾರೆ. RC ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಏರ್ ಪೊಲ್ಯೂಷನ್ ಅಂತೇಳಿ ಏನೇನೋ ಕೇಳ್ತಾರೆ. ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿರಬೇಕು. ನೀವು ಯಾರಾದರೂ ಬರೋರು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ನಿಮ್ಮ ವೆಹಿಕಲ್ದು ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿರಲಿ. ಇಲ್ಲಾಂದರೆ ಅವರು ಕೇಸ್ ಹಾಕ್ತಾರೆ, ಇಲ್ಲ ಫೈನ್ ಹಾಕ್ತಾರೆ. ಆಯಿತಾ ರಿಜಿಸ್ಟರು? ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ಇಲ್ಲಿ ನಾವು 3ನೇ ಚೆಕ್ ಪೋಸ್ಟ್ ನೋಡ್ಬೋದು. ಇದು ನಿಜವಾಗ್ಲೂ ಗೌರ್ಮೆಂಟ್ ಮಾಡಿರೋದಾ ಅಥವಾ ಅಲ್ಲಿನ ಜನ ಮಾಡ್ಕೊಂಡಿರೋದಾ ಗೊತ್ತಿಲ್ಲ. ನಾವು ಫಾರೆಸ್ಟ್ ಎಂಟರ್ ಆಗುವಾಗ ಮೊದಲನೇ ಚೆಕ್ ಪೋಸ್ಟಲ್ಲಿ 50 ರೂಪಿ ಆರ್ 100 ಏನೋ ಪೇ ಮಾಡಿರ್ತೀವಿ. ಮತ್ತು ಇಲ್ಲಿ ಸಹ ಅವರು 100 ರೂಪಿ ಕೇಳ್ತಾರೆ. ಯಾಕೆ ಅಂದರೆ ಪಂಚಾಯತ್ ಕೊಡಬೇಕು ಅಂತೇಳಿ ಕೇಳ್ತಾರೆ.
ಅದಾದಮೇಲೆ ಅವರು ನಮಗೆ ರೆಫರ್ ಮಾಡ್ತಾರೆ, ಬೋಟ್ ಬೇಕಾ, ಏನಾದರೂ ಹೆಲ್ಪ್ ಬೇಕಾ ಅಂತೇಳಿ ಕೇಳ್ತಾರೆ. ನಮಗೇನೂ ಅವಶ್ಯಕತೆ ಇರಲಿಲ್ಲ, ಹಾಗಾಗಿ ನಾವು ಮುಂದಕ್ಕೆ ಹೋದ್ವಿ. ನಾವು ಹೊಗೆನಕಲ್ ರೀಚ್ ಆದಮೇಲೆ ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗ್ತಿದ್ದೀವಿ. ಸ್ವಲ್ಪ ದೂರ ಮುಂದೆ ನಡ್ಕೊಂಡು ಹೋಗ್ಬೇಕಾಗತ್ತೆ. ನಾವು ಫಿಶ್ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ದೀವಿ ಬೋಟಿಂಗ್ಗೆ. ಇದು ಬಿಟ್ಟು ಇನ್ನೊಂದು ದಾರಿನೂ ಇದೆಯಂತೆ, ಬಟ್ ಆದರೆ ನಮ್ಮ ಬೋಟಲ್ಲಿ ಕರ್ಕೊಂಡು ಹೋಗೋರು ಫಿಶ್ ಮಾರ್ಕೆಟ್ ಒಳಗಡೆ ಕರ್ಕೊಂಡೋದ್ರು. ನೋಡಿ, ಫಿಶ್ ಮಾರ್ಕೆಟಲ್ಲಿ ಎಷ್ಟೊಂದು ಫಿಶಸ್ ಇದೆ, ಎಲ್ಲ ಫಾಲ್ಸಿಂದ ಹಿಡ್ಕೊಂಬಂದಿದ್ದಾರೆ ಅನಿಸುತ್ತೆ. ಮತ್ತು ನೀವು ಹಾಗೆ ಅಲ್ಲಿ ನೋಡ್ಬೋದು ಸಣ್ಣ ಪುಟ್ಟ ಅಂಗಡಿಗಳಿದ್ದಾವೆ, ಅಲ್ಲಿನ ಲೋಕಲ್ ಹೆಂಗಸರುಗಳೇ ಕುಕ್ ಮಾಡ್ತಾರೆ ಅನಿಸುತ್ತೆ. ಅಂದರೆ ಫಿಶ್ ಫ್ರೈ ಮಾಡೋದು, ಫಿಶ್ ಸಾಂಬಾರಾಗಲಿ ಅಥವಾ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡ್ತಾರೆ ಅನಿಸುತ್ತೆ. ಮತ್ತು ಇಲ್ಲಿ ಒಬ್ಬರು ಹೇಳಿದ್ರು ನಮಗೆ, ಬೇಕಾದರೆ ನಾವು ಫಿಶಸ್ನ ತೊಗೊಂಡು ಒಂದು ಶಾಪ್ಗೆ, ಒಂದು ಸ್ಟಾಲ್ಗೆ ಹೋಗ್ಬಿಟ್ಟು ಆ ಹೆಂಗಸ್ರಿಗೆ ಹೇಳ್ಬೋದಂತೆ, ನಮ್ಗೆ ಈ ಥರನೇ ಕುಕ್ ಮಾಡಿ ಕೊಡಿ ಅಂತಲೂ ಹೇಳ್ಬೋದಂತೆ. ಅವ್ರು ಕುಕ್ ಮಾಡಿನೂ ಕೊಡ್ತಾರಂತೆ. ಫ್ಯಾಮಿಲಿ ಬರೋರಿಗೆ, ಫ್ರೆಂಡ್ಸ್ ಜೊತೆ ಬರೋರಿಗೆ ಎಲ್ರಿಗೂ ಆ ಥರ ಮಾಡಿಕೊಡ್ತಾರಂತೆ. ಮತ್ತು ನೀವು ಇಲ್ಲಿ ಸೋಡಾ ಆಗಲಿ, ನಿಂಬು ಜ್ಯೂಸ್ ಆಗಲಿನೂ ಸಿಗುತ್ತೆ. ಮತ್ತು ನೀವು ಇಲ್ಲಿ ನೋಡ್ಬೋದು, ಇದು ಟಿಕೆಟ್ ತೊಗೊಳ್ಳೋ ಜಾಗ, ಗೌರ್ಮೆಂಟ್ ಸೇರಿದ್ದು. ಟಿಕೆಟ್ ಕಾಸ್ಟು 1500 ಆಗಿರುತ್ತೆ. ಆ 1500 ನಾವು ಗೌರ್ಮೆಂಟಿಗೆ ಪೇ ಮಾಡ್ತೀವಿ. 1500 ಪರ್ ಬೋಟ್ ಅಂತ ಅಂದರೆ ಬೋಟಲ್ಲಿ 4 to 5 ಮೆಂಬರ್ ಕೂತ್ಕೊಳ್ಬೋದು. ಒಂದು ವೇಳೆ 5 ಮೆಂಬರ್ಸ್ ಆಗಲ್ಲ ಅಂದರೂ ಅಟ್ಲೀಸ್ಟ್ 4 ಮೆಂಬರ್ಸ್ ಆದರೂ ಕೂತ್ಕೊಳ್ಬೋದು. ಒಂದು ಬೋಟ್ಗೆ 4 ಮೆಂಬರ್ಸ್ಗೆ 1500 ಅಂದರೆ ವರ್ತ್ ಇದೆ. ಬಟ್ ನಾವು ಯಾರೂ 4 ಮೆಂಬರ್ಸ್ ಇರಲಿಲ್ಲ, ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ದಿದ್ದ ಕಾರಣ ನಾವು ಒಂದು ಬೋಟ್ನ ಚೂಸ್ ಮಾಡಿದ್ವಿ. ಸೊ ಓಕೆ ಫೈನ್ ಅಂತೇಳಿ 1500 ಇಬ್ಬರಿಗೆ ಪರವಾಗಿಲ್ಲ ಅಂತ, ಯಾಕಂದರೆ ಬೇರೆ ಯಾರೂ ನಮ್ಮ ಜೊತೆ ಕ್ಲಬ್ ಆಗೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಇಬ್ಬರಿಗೆ ಇರಲಿ ಒಂದು ಬೋಟ್ ಅಂತೇಳಿ ಹೋಗಿದ್ವಿ. ಒಂದು ಬೋಟ್ಗೆ 1500 ಹೋಲ್ ಹೊಗೆನಕಲ್ ಫಾಲ್ಸ್ನ ತೋರಿಸ್ಬೇಕು. ಹೊಗೆನಕಲ್ ಫಾಲ್ಸಲ್ಲಿ ಮಧ್ಯೆ ನಮಗೆ ಬೇರೆ ಬೇರೆ ಕಡೆ ಮಸಾಜ್ ಮಾಡೋ ಜಾಗ ಇದೆ, ಮತ್ತು ಫೋರ್ಸಾಗಿ ವಾಟರ್ ಬರೋ ಜಾಗ ಇದೆ, ತುಂಬ ಜಾಗಗಳಿದೆ, ಅವೆಲ್ಲ ತೋರಿಸ್ಬೇಕು. ಆದರೆ ಈ ಅಂಕಲ್ಲು ನಾವು ಹೋಗ್ತಾ ದಾರಿಯಲ್ಲಿ ನಮಗೆ ಬ್ರೈನ್ ವಾಶ್ ಮಾಡ್ತಿದ್ದಾರೆ. ನಾನು ಹೇಳ್ತಿದ್ದೀನಿ ಅವ್ರಿಗೆ, ಇಲ್ಲಿ ಮಸಾಜ್ ಮಾಡ್ತಾರೆ, ಜಾಗ ಇದೆಯಲ್ಲ ಅಲ್ಲೆಲ್ಲ ಕರ್ಕೊಂಡೋಗಿ, ನಾನು 3 year ಬ್ಯಾಕ್ ಬಂದಿದ್ದೀನಿ ಅಂತ ಹೇಳಿದ್ರೆ ಅವ್ರು ನನಗೇ ಬ್ರೈನ್ ವಾಶ್ ಮಾಡ್ತಿದ್ದಾರೆ. ಇದು 3 ವರ್ಷದಿಂದ ಆಗಿತ್ತು, 2 ವರ್ಷದಿಂದ ಆಗಿತ್ತು, ಬಟ್ ಇದು ಈಗ ಚೇಂಜ್ ಆಗಿದೆ, ರೀಸೆಂಟಾಗಿ ಚೇಂಜ್ ಆಗಿದೆ, ಹಾಗಾಗಿದೆ ಅಂತೇಳಿ ಅವ್ರು ನಮಗೆ ಏನೇನೋ ಹೇಳ್ತಿದ್ದಾರೆ. ಮುಖ ನೋಡಿ ಮಣೆ ಹಾಕೋದು ಅಂತಾರಲ್ಲ, ಆ ಥರ ಮಾಡ್ತಿದ್ದಾರೆ. ಇವ್ರಿಗೆ ಗೊತ್ತಿಲ್ಲ, ಸೊ ಇವಾಗ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ದುಡ್ಡು ಕೊಡ್ತಾರೆ ಅಂತ. ಸೊ ನಾನು ಹೇಳಿದೆ, ಇಲ್ಲ ಇನ್ನೂ ಬೇರೆ ಬೇರೆ ಫಾಲ್ಸ್ ಇದೆ, ಇಷ್ಟೇ ಕರ್ಕೊಂಡು ಹೋಗಿ ಬಂದುಬಿಟ್ರಲ್ಲ ಅಂತ ನಾನು ಹೇಳಿದ್ದಕ್ಕೆ ಅವ್ರು ಇದ್ಕೊಂಡು, ಅದು ಕರ್ನಾಟಕಕ್ಕೆ ಸೇರಿದ್ದು, ಇದು ತಮಿಳ್ನಾಡಿಗೆ ಸೇರಿದ್ದು, ಕರ್ನಾಟಕಕ್ಕೆ ಹೋಗಬೇಕು ಅಂದರೆ ಇನ್ನೂ 1500 ಕೊಡಬೇಕಾಗುತ್ತೆ, ನನಗೆ ಕೊಡಿ ಅಂತ ಹೇಳ್ತಿದ್ದಾರೆ. ಅದು ಬೋಟೆಲ್ಲ ಹತ್ತಿ ಅರ್ಧ ದಾರಿಗೆ ಹೋದ್ಮೇಲೆ ಹೇಳ್ತಿದ್ದಾರೆ. ಇದು ತುಂಬ ಮೋಸ, ಈ ಥರ ಮಾಡಬಾರ್ದು. ಸೊ ನೀವು ಯಾರಾದರೂ ಬರೋ ಪ್ಲ್ಯಾನ್ ಏನಾದರೂ ಇದ್ದರೆ, ನೀವು ಅಲ್ಲಿ ಗೌರ್ಮೆಂಟ್ಗೆ ಏನು 1500 ಪೇ ಮಾಡ್ತೀರಾ, ನೀವು ಆವಾಗಲೇ ಕನ್ಫರ್ಮ್ ಮಾಡ್ಕೊಳ್ಳಿ. ಒಂದು ಬೋಟ್ಗೆ 4 ಜನ 5 ಜನ ಹೋಲ್ ಹೊಗೆನಕಲ್ ಫಾಲ್ಸ್ ತೋರಿಸ್ಬೇಕು ಅಂಥೇಳಿ ನೀವು ಅಲ್ಲೇ ಕನ್ಫರ್ಮ್ ಮಾಡಿಕೊಂಡು ಬೋಟ್ ಹತ್ತಿ. ನಾವು ಹತ್ತಿದ ಆದಮೇಲೆ ಇವ್ರು ಈ ಥರ ಹೇಳ್ತಿದ್ದಾರೆ, ಇದು ತುಂಬ ಮೋಸ, ಇವರು ಬೇಕು ಅಂತಲೇ ಹೀಗೆ ಮಾಡಿದ್ರು ಅನಿಸುತ್ತೆ. ನಮಗೆ ಅಲ್ಲಿ ತೋರಿಸಿದ್ರು, ಇದು ಸುಳ್ಳು ಹೇಳೋದಿಲ್ಲ, ಚೆನ್ನಾಗೇ ಇತ್ತು. ಬಟ್ ಆದರೆ ಇನ್ನೂ ಬೇರೆ ಬೇರೆ ಇತ್ತು, ತುಂಬ ಎಕ್ಸ್ಪ್ಲೋರ್ ಮಾಡಲಿಲ್ಲ ಅಂತೇಳಿ ನನಗೆ ಫೀಲ್ ಆಯಿತು. ಯಾಕಂದರೆ ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ ಇದೇ ಜಾಗಕ್ಕೆ, ಬಟ್ ಈ ಸರಿ ಅಷ್ಟು ಎಕ್ಸ್ಪ್ಲೋರ್ ಮಾಡಲಿಲ್ಲ. ನೆಕ್ಸ್ಟ್ ಯಾರಾದರೂ ಬರೋರಿದ್ದರೆ ನೋಡಿಕೊಂಡು ವಿಚಾರಣೆ ಮಾಡಿಕೊಂಡು ಬನ್ನಿ. ಒಂದು ಬೋಟ್ಗೆ 4 to 5 ಪೀಪಲ್ 1500 ಹೋಲ್ ಹೊಗೆನಕಲ್ ಫಾಲ್ಸ್ನ ನೋಡ್ಕೊಂಡು ಹೋಗ್ಬೋದು. ಈಗ ನೋಡಿ, ನನ್ನನ್ನು ವಾಟರ್ ಫಾಲ್ಸ್ ಹತ್ರನೇ ಕರ್ಕೊಂಡು ಹೋಗ್ತಿದ್ದಾರೆ. ಅದ್ರ ಹತ್ರ ಕರ್ಕೊಂಡೋಗಿ ಸುತ್ತಿಸ್ತಾರೆ. ಆ್ಯಂಡ್ ಸಕ್ಕತ್ತಾಯಿತು ಆ ಫೀಲ್, ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ವಾವ್, ನನ್ನನ್ನು ಫಾಲ್ಸ್ ಹತ್ರ ಕರ್ಕೊಂಡೋದ್ರು. ಹೇಳ್ತಾಯಿದ್ರು, ಎದ್ನಿತ್ಕೋ ನೆನಿ ಅಂತೇಳಿ ಹೇಳ್ತಾಯಿದ್ರು. ಬಟ್ ಆದರೆ ನಾನು ಬೇಡ ತುಂಬ ನೆಂದೋಗ್ಬಿಡ್ತೀನಿ ಅಂತ ಹೇಳ್ತಿದ್ದೆ, ಯಾಕಂದರೆ ಎಕ್ಸ್ಟ್ರಾ ನಾನೇನು ಡ್ರೆಸ್ ತಂದಿರಲಿಲ್ಲ. ಹಾಗಾಗಿ ಹಾಗೆ ಎಂಜಾಯ್ ಮಾಡೋಣ ಅಂಥೇಳಿ ಆ ಫೀಲ್ನ ಎಂಜಾಯ್ ಮಾಡ್ತಿದ್ದೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್, ಹೇಳೋದಕ್ಕೆ ಆಗಲ್ಲ. ಎಲ್ಲರೂ ಒಂದು ಸರಿ ವಿಸಿಟ್ ಮಾಡಿ ಹೊಗೆನಕಲ್ನ. ಈ ಒಂದು ನೇಚರ್ ವ್ಯೂ ಆಗಿರಲಿ, ವಾಟರ್ ಫಾಲ್ಸ್ ಫೀಲ್ ಆಗಿರಲಿ, ಎಲ್ಲರೂ ಎಂಜಾಯ್ ಮಾಡಿ. ತುಂಬಾ ಚೆನ್ನಾಗಿದೆ. ನಾನಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ, ತುಂಬ ಇಷ್ಟ ಆಯ್ತು ನನಗೆ.
ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನನಗಂತೂ ಆ ಫಾಲ್ಸು, ಆ ಒಂದು ಫೀಲು ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾವಿಲ್ಲಿ ನೋಡ್ಬೋದು ಥೈಲ್ಯಾಂಡ್ ಬಾಲಿಯಲ್ಲಿ ಹೇಗೆ ಫ್ಲೋಟಿಂಗ್ ಬೋಟಲ್ಲಿ ಹೇಗೆ ವೆಜ್ಜೀಸು ಅದು ಇದು ಸೇಲ್ ಮಾಡ್ತಾರೆ, ಅದೇ ರೀತಿಯೇ ನಮ್ಮ ಲೋಕಲಲ್ಲೂ ಇದೆ. ಈ ಒಗೆನೆಕಲ್ಲಲ್ಲಿ ನಾವು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಬೋಟಲ್ಲೇ ಬರ್ತಾರೆ, ಬೋಟಲ್ಲೇ ಸೇಲ್ ಮಾಡ್ತಾರೆ ಎಲ್ಲನೂ ಅಂದರೆ ಸ್ನ್ಯಾಕ್ಸ್ ಆಗಿರ್ಬೋದು, ವಾಟರ್ ಬಾಟಲು, ಜ್ಯೂಸ್ ಅಂದರೆ ಫ್ರೆಶ್ ಜ್ಯೂಸ್ ಸಿಗೋದಿಲ್ಲ, ಈ ಫ್ರೂಟಿ, ಪೆಪ್ಸಿ ಈ ಥರ ಸಿಕ್ಕುತ್ತೆ. ನಾನಿಲ್ಲಿ ಫ್ರೂಟ್ ಬೌಲ್ ತೊಗೊಂಡಿದ್ದೆ, ಅದರಲ್ಲಿ ವಾಟರ್ ಮೆಲನಲ್ಲಿ ವಾಟರೇ ಇಲ್ಲ. ನಾನು ಅದನ್ನು ಹೇಳ್ತಾ ಇದ್ದೀನಿ, ಆಂಟಿ ವಾಟರ್ ಮೆಲನಲ್ಲಿ ವಾಟರ್ ಇಲ್ಲ ಅಂತ. ಅವರು ನಗ್ತಾ ಇದ್ದಾರೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಸಿಕ್ಕಾಪಟ್ಟೆ ಬಿಸಿಲು. ಅವರು ಫ್ರೂಟ್ಸು, ಕುಕ್ಕುಮರು ಎಲ್ಲ ಕಟ್ ಮಾಡಿ ಇಟ್ಕೊಂಡು ಆ ಬಿಸಿಲಲ್ಲಿ ಆ ಬೋಟಲ್ಲೇ ಓಡಾಡ್ತಿರ್ತಾರೆ. ಸೊ ಎಲ್ಲ ಬತ್ತೋಗ್ಬಿಟ್ಟಿತ್ತು. ಇಲ್ಲಿ ನೋಡಿ ಸ್ನ್ಯಾಕ್ಸ್ ಮಾರೋರು ಇದ್ದಾರೆ. ಇದೇ ಥರ ನಮಗೆ ತುಂಬ ಜನ ಸಿಗ್ತಾರೆ ಬೋಟಲ್ಲೇ. ಸ್ನ್ಯಾಕ್ಸು, ಫ್ರೂಟ್ಸ್ ಹೇಗೆ ಸಿಗುತ್ತೆ ಅದೇ ರೀತಿಯೇ ಫಿಶ್ ಫ್ರೈ ಸಹ ಸಿಗುತ್ತೆ. ಬೋಟಲ್ಲಿ ಹೋಗ್ತಿರುವಾಗಲೇ ಮಧ್ಯದಲ್ಲಿ ಈ ಥರ ಹೆಂಗಸರು ಅಲ್ಲಲ್ಲೇ ಫಿಶ್ ಫ್ರೈ ಮಾಡ್ತಾರೆ. ನೀವು ನೋಡ್ತಿರ್ಬೋದು, ಅಲ್ಲಿ ಬೋಟವರೆಲ್ಲ ನಿಂತಿದ್ದಾರೆ. ಅವರೆಲ್ಲ ಸೇಮ್ ಹೀಗೆ ಫಿಶ್ ಫ್ರೈ ಮಾಡಿಸ್ಕೊಂಡು ತೊಗೊಂಡು ತಿನ್ಕೊಂಡು ಹೋಗ್ತಾರೆ. ಇದಿಷ್ಟು ಒಗೆನೆಕಲ್ ಬೋಟಿಂಗ್ ಆಗಿತ್ತು. ಬೋಟಿಂಗ್ ಹೋದಾಗ ನಮ್ಗೆ ಏನೇನು ಸಿಕ್ಕುತ್ತೆ, ಏನೇನು ನೋಡ್ಬೋದು, ಏನೇನು ಎಂಜಾಯ್ ಮಾಡ್ಬೋದು ಅನ್ನೋದನ್ನ ನಾನು ತೋರಿಸಿದ್ದೀನಿ. ಇದೆಲ್ಲ ಆದಮೇಲೆ ನಾವು ಪಾರ್ಕಿಂಗ್ ಕಡೆಗೆ ಹೊರಟಿದ್ದೀವಿ. ಪಾರ್ಕಿಂಗ್ ಏರಿಯಾಗೆ ಹೋಗೋದಕ್ಕೂ ಮೊದಲು ಏನಾದರೂ ತಿನ್ಕೊಂಡು ಬಿಡೋಣ ಅಂತ ಅಂದ್ಕೊಂಡ್ವಿ. ಏನಕ್ಕೆ ಅಂದರೆ ನಾವು ಮನೆ ಬಿಟ್ಟಾಗ ಮಧ್ಯಾಹ್ನ ಆಗಿತ್ತು, ಇಲ್ಲಿ ಬಂದು ರೀಚ್ ಆಗೋಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತ್ತು. ನಮ್ಮ ಮಧ್ಯಾಹ್ನದ ಲಂಚೇ ನಮಗೆ ಸ್ಕಿಪ್ ಆಗೋಗ್ಬಿಟ್ಟಿದೆ. ಯಾಕಂದರೆ ವೀಕೆಂಡ್ ಆಗಿರೋದ್ರಿಂದ ಬೋಟಿಂಗ್ ಸಿಗದೆ ಹೋಗ್ಬಿಡುತ್ತೆ ಅಥವಾ ತುಂಬ ರಶ್ ಇರುತ್ತೆ ಅಂತೇಳಿ ಫಸ್ಟು ಬೋಟಿಂಗ್ ಹೋಗ್ಬಿಡೋಣ ಅಂತೇಳಿ ಹೋಗಿದ್ವಿ. ಸೊ ನಾವೇನೂ ತಿಂದಿರಲಿಲ್ಲ. ಹಾಗಾಗಿ ಪಾರ್ಕಿಂಗ್ ಹೋಗೋದಕ್ಕೂ ಮುಂಚೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೋಗಿದ್ವಿ. ಒಗೆನೆಕಲ್ಗೆ ಬಂದು ಯಾರಾದರೂ ಹೈಜಿನಿಕ್ ಆಗಿರೋ ರೆಸ್ಟೋರೆಂಟ್ ಬೇಕು ಅಥವಾ ಹೋಟೆಲ್ ಬೇಕು ಊಟ ಮಾಡೋದಕ್ಕೆ, ಕಾಫಿ, ಟೀ, ಏನೋ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಅಂದರೆ ಈ ಒಂದು ಗೌರ್ಮೆಂಟ್ ಹೋಟೆಲ್ಲೇ ಇದೆ ಅನಿಸುತ್ತೆ. ಮೇ ಬಿ ನೀವು ಇಲ್ಲಿ ನೋಡ್ಬೋದು. ಸೊ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಅಲ್ಲೇನು ತಿನ್ನೋ ಅಂತ ನನಗಿರಲಿಲ್ಲ. ಫ್ರೂಟ್ಸ್ ಎಲ್ಲ ನಾನು ತಿಂದೆ. ಬಟ್ ಇಲ್ಲಿ ಬಂದು ಫ್ರೈಡ್ ರೈಸ್ ತಿಂದೆ. ಮತ್ತು ಈಗ ಕಾಫಿ, ಟೀ ತೊಗೊಂಡಿದ್ವಿ. ಫುಡ್ಡೆಲ್ಲ ತುಂಬ ಚೆನ್ನಾಗಿದೆ. ಸೊ ಯಾರಿಗೆಲ್ಲ ವೆಜ್ ಬೇಕು ಅಥವಾ ಇಲ್ಲಿ ನಾನ್ ವೆಜ್ಜು ಸಿಕ್ಕತ್ತೆ, ಟ್ರೈ ಮಾಡ್ಬೋದು. ಹೊರಡುವಾಗ ಕಾಡಿನ ದಾರಿ ಬೇಡ ಅಂಥೇಳಿ ರಾಯಕೋಟೆ, ಹೊಸೂರು ಮೇಲೆ ನಾವು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ನಾವು ನೋಡ್ಬೋದು ದಾರಿಯಲ್ಲಿ ಎಷ್ಟೊಂದು ನಾಟಿ ದನಗಳು ರೋಡಲ್ಲೇ ಇದೆ. ಅದರ ಓನರ್ ಯಾರು ಅಥವಾ ಹೋಗೋಕ್ಕೆ ಏನೂ ಗೊತ್ತಿಲ್ಲದೆ ನಿಂತಿದೆಯೋ ಏನೋ ಗೊತ್ತಿಲ್ಲ. ಇದಿಷ್ಟು ಇವತ್ತಿನ ಒಗೆನೆಕಲ್ ಫಾಲ್ಸ್ ಔಟಿಂಗ್ ಆಗಿತ್ತು. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.